ಸಂಘಟನೆಯ ಅವಶ್ಯಕತೆ ಇತ್ತು ಇರಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಇನ್ನು ಮಾಡಿ ಅನಂತ ಸುಬ್ಬರಾವ್ ಅಂತ ಅವರನ್ನು ಇಲ್ಲಿಗೆ ಡೆಪ್ಯೂಟ್ ಮಾಡಿ ಮತ್ತು ಅವರು ಒಂದಿತ್ತು ಟೀಮ್ ಕಟ್ಟಿ ಇವರೆಲ್ಲ ಹಳೆಯ ಗಾಂಧಿ ಕಾಲದವರು ಇವರನ್ನು ತಿರಸ್ಕರಿಸಿ ಹೆಂಗ್ ಬ್ಲಡ್ ಹೊಸಬರು ಬನ್ನಿ ಹೊಸಬರು ಇದು ಮಾಡೋಣ, ಆ ಸಾರಿಗೆ ಸಂಸ್ಥೆಯದಲ್ಲಿ ಬೇರೆ ಬೇರೆ ಏನು ನಡೀತಿದೆ ಅದನ್ನೆಲ್ಲ ಇನ್ನೂ ಚೆನ್ನಾಗಿ ಬದಲಾವಣೆ ಮಾಡಿಕೊಂಡು ಈ ಪ್ರಚೋದನೆ ಮಾಡಿಕೊಂಡು. ನಮಸ್ಕಾರ ನೌಕರ ಮಿತ್ರರಿಗೆ ನಿಗಮ ಟಿವಿಗೆ ಮತ್ತೊಮ್ಮೆ ಸ್ವಾಗತ. ನಿಗಮ ಟಿವಿ ಅರ್ಪಿಸುವ ಸಾಧಕರ ಹಾದಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯದ ನಂತರದಲ್ಲಿ ಸಾರಿಗೆ ನಿಗಮ ಹೇಗಿತ್ತು, ವ್ಯವಸ್ಥೆ ಹೇಗಿತ್ತು, ಅಲ್ಲಿನ ಸಂಘಟನೆಗಳು ಹೇಗಿತ್ತು ಅಂತ ತಿಳ್ಕೊಳ್ಳೋದಿಕ್ಕೆ ಇವತ್ತಿನ ಸಾಧಕರ ಹಾದಿ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾದ ಶ್ರೀಯುತ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಈಗ ಕೆಎಸ್ಆರ್ಟಿಸಿ ನಮ್ಮ ರಾಜ್ಯದಲ್ಲಿ 4 ನಿಗಮಗಳಾಗಿ ಕಾರ್ಯವಹಿಸ್ತಾ ಇದೆ. ಹೌದು. ನೀವು ಕಾರ್ಯಪ್ರವೃತ್ತಿಗೊಂಡಾಗ ಮತ್ತೆ ಸ್ವಾತಂತ್ರ್ಯದ ನಂತರದಲ್ಲಿ ಈ ಸಾರಿಗೆ ವ್ಯವಸ್ಥೆ ಹೇಗಿತ್ತು? 1956ರಲ್ಲಿ ರಾಜ್ಯ ಪುನರ್ವಿಂಗಡಣೆ ಆಗಿ ಮೈಸೂರು ರಾಜ್ಯ ಸ್ಥಾಪನೆಯಾಗಕ್ಕೂ ಮುಂಚೆಯೇ ಬೆಂಗಳೂರಿನಲ್ಲಿ BTC ಹೆಸರಿನ ಒಂದು ಕಂಪನಿ ಬಸ್ಗಳಲ್ಲಿ ಓಡಿಸ್ತಿತ್ತು. ಅದೇ ರೀತಿ ಹೈದರಾಬಾದ್ ಭಾಗದಲ್ಲಿ ನಿಜಾಮರು, ಆಗಿನ ಹೈದರಾಬಾದ್ ನಿಜಾಮರು ಕೆಲವು ಬಸ್ಗಳು ಓಡಿಸ್ತಿದ್ರು. MGRTD ಅಂತ ಹೇಳಿ ಮಹಾರಾಷ್ಟ್ರದ ಭಾಗದ ಕೆಲವು ಬಸ್ಗಳು ಇದ್ರು. ಇವುಗಳನ್ನೆಲ್ಲ ಸೇರಿಸಿ 57ರಲ್ಲಿ ಸಾರಿಗೆ ಸಂಸ್ಥೆನಲ್ಲಿ ಒಂದು ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತೇಳಿ ಸ್ಥಾಪನೆ ಮಾಡುವ ಪ್ರಯತ್ನ ಆರಂಭ ಆಯಿತು. ಅದು ಅಧಿಕೃತವಾಗಿ 1961ರಲ್ಲಿ ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ MSRTC ಹೆಸರಿನಲ್ಲಿ ಸ್ಥಾಪನೆ ಆಯಿತು. ಅದಕ್ಕೂ ಮೊದಲು ಮತ್ತು ಆ ಸಂದರ್ಭದಲ್ಲಿ KSRTCನಲ್ಲಿ ಒಂದು ಟ್ರೇಡ್ ಯೂನಿಯನ್ ಇತ್ತು. ಅದು ಶ್ರೀಕಂಠಯ್ಯ ಅಂತೇಳಿ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಸಣ್ಣ ಮಟ್ಟದ ಅಧಿಕಾರಿಯಾಗಿದ್ದವರು ಸ್ಥಾಪನೆ ಮಾಡಿದರು. ಆ MSRTC ಕೇಂದ್ರ ಕಚೇರಿ ಬೆಂಗಳೂರಿನ ಕೇಂದ್ರ ಆಫೀಸಲ್ಲಿ ಇತ್ತು. ಅಲ್ಲಿ ಸಣ್ಣದಾಗಿ ಅಧಿಕಾರಿ ಆಗಿದ್ದವರು ಅವರು ಆಗ ಇದ್ದ ಸುಮಾರು 9 ಡಿವಿಷನ್ನಲ್ಲಿ ಸಂಘಗಳನ್ನು ಕಟ್ಟಿ ಅವುಗಳನ್ನೆಲ್ಲ ರಿಜಿಸ್ಟರ್ ಮಾಡಿ ಅಲ್ಟಿಮೇಟ್ಲಿ ಅದೊಂದು ಫೆಡರೇಷನ್ ಅಂತ ಹೇಳಿ ಮಾಡ್ಕೊಂಡಿದ್ರು. ಸಂಘಟನೆ ಪ್ರಾರಂಭ ಆಗಿದ್ದು ಆಗ್ಲೇನಾ ಸರ್? ಆಗ್ಲೇ. ಆದ್ರೆ 61ರಲ್ಲಿ ಸಂಸ್ಥೆ ಕಾನ್ಸ್ಟಿಟ್ಯೂಟ್ ಆದ್ರೂ ಸಹ 57ರಲ್ಲೇ ಸಾರಿಗೆ ಸಂಸ್ಥೆಯ ಆಡಳಿತ ಮಂಡಳಿಗೂ ಮತ್ತು ಆಗ ಅಧಿಕೃತವಾಗಿ ಒಂದು ಕಾರ್ಮಿಕ ಸಂಘ ಏನು ಈಗ ಹೇಳ್ತಾ ಇದ್ದೀನಿ ಶ್ರೀಕಂಠಯ್ಯ ಇವ್ರ ನೇತೃತ್ವದ 57ರಲ್ಲೇ ಒಂದು ಅಗ್ರಿಮೆಂಟ್ ಆಯಿತು. ಅಲ್ಲಿಂದ ತಲಾ 3 ವರ್ಷಕ್ಕೊಂದ್ಸಾರಿ 84ರವರೆಗೂ ಸುಮಾರು 10 ಅಗ್ರಿಮೆಂಟ್ಗಳಾಗಿವೆ. ಈ ಮಧ್ಯದಲ್ಲಿ ಸಾರಿಗೆ ಸಂಸ್ಥೆಯ 3ನೇ ಡಿಪೋದಲ್ಲಿ ಆಗ ಚಾಲಕರಾಗಿದ್ದ ಸಂಪಂಗಿ ಎನ್ನುವರು ಅವ್ರ ನೇತೃತ್ವದಲ್ಲಿ ಈ ಇನ್ನೊಂದು ಪ್ರತಿ ಸಂಘ ಕಟ್ಟಿದ್ರು. ಆ ಸಂಘ ಸಹ ಈ ಶ್ರೀಕಂಠಯ್ಯನವರ ಸಂಘದ ಜೊತೆನಲ್ಲಿ ಸಹಕರಿಸ್ತೋ ಮತ್ತು ಪೋಟಿ ಮಾಡ್ತೋ ಅಧಿಕೃತವಾಗಿ ಪ್ರತಿ 3 ವರ್ಷಕ್ಕೊಂದ್ಸಾರಿ ಚಾರ್ಟರ್ ಆಫ್ ಡಿಮ್ಯಾಂಡ್ ಅನ್ನ ಸಬ್ಮಿಟ್ ಮಾಡೋದು, ಅದರ ಭಾಗವಾಗಿ ಮ್ಯಾನೇಜ್ಮೆಂಟ್ ಜೊತೆನಲ್ಲಿ ತೀರ್ಮಾನಕ್ಕೆ ಬರೋದು ಮತ್ತು ಅದನ್ನ ಪ್ರಾಮಾಣಿಕ ಅನುಷ್ಠಾನಗೊಳಿಸುವ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಈ ಪ್ರಕ್ರಿಯೆ 84ರವರೆಗೂ ಅವಿಭಾದಿತವಾಗಿ ನಡೆದಿದೆ. ಆ 10 ಅಗ್ರಿಮೆಂಟ್ಗಳು ಏನು 57ರಿಂದ 74ರವರೆಗೂ ಮಾಡಿದ್ರು, ಆ ಒಂದು ಅಗ್ರಿಮೆಂಟ್ಗಳ ಭಾಗವಾಗಿಯೇ ಹಲವಾರು ಸವಲತ್ತುಗಳು ನಮ್ಮ ನೌಕರರಿಗೆ ಸಿಕ್ಕಿದೆ ಮತ್ತು ಹಲವಾರು ನೀತಿ ನಿಯಮಾವಳಿಗಳು ಮ್ಯಾನೇಜ್ಮೆಂಟು ಕೆಲಸನ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಕ್ಕೆ. ಸರ್, ಈ ಚಾರ್ಟರ್ಡ್ ಆಫ್ ಅಕೌಂಟ್ ಅಂತಂದ್ರೆ ಏನು? ಆಗೆಲ್ಲ ಏನ್ ಚುನಾವಣೆ ನಡೀತಾ ಇತ್ತಾ? ಹೇಗಿತ್ತು ಸರ್ ಅವತ್ತಿನ ಸಂಘಟನೆ ಮತ್ತು ನಡೆದು ಬಂದ ಹಾದಿ? ಇಲ್ಲ, ಸಾರಿಗೆ ಸಂಸ್ಥೆನಲ್ಲಿ ಚುನಾವಣೆ ಮಾಡಿ ರೆಕಗ್ನೈಸೇಷನ್ ಏನು ಕೊಟ್ಟಿರಲಿಲ್ಲ. ಇದ್ದಿದ್ದೇನೆ 2 ಸಂಘಟನೆಗಳು, 2 ಸಂಘಟನೆಗಳಿಗೂ ಆಡಳಿತ ವರ್ಗ ಮಾನ್ಯತೆ ಕೊಟ್ಟಿತ್ತು. ಒಂದೇ ಪಾಯಿಂಟ್. ಎರಡನೇದಾಗಿ ಅವರು ಪ್ರತಿ 3 ವರ್ಷಕ್ಕೊಮ್ಮೆ ಚಾರ್ಟರ್ ಆಫ್ ಡಿಮ್ಯಾಂಡ್ ಅಂತ ಕೊಡ್ತಿದ್ರು. ಚಾರ್ಟರ್ ಆಫ್ ಡಿಮ್ಯಾಂಡ್ ಅಂತಂದ್ರೆ ಸುಮಾರು ಒಂದು 30-40 ಅಂಶಗಳನ್ನ ನೌಕರರಿಗೆ ಸಂಬಂಧಪಟ್ಟಾಗೆ ಈಗ ಮಾಡ್ಕೊಡ್ಬೇಕು, ಈಗ ಮಾಡ್ಕೊಡ್ಬೇಕು, ಈಗ ಮಾಡ್ಕೊಡ್ಬೇಕು ಅಂದ್ರೆ ನಿಮ್ಮ ಬೇಡಿಕೆಗಳು ಕೇಳ್ತಿದ್ರು. ಆ ಬೇಡಿಕೆಗಳ ಬಗ್ಗೆ ಸೌಹಾರ್ದಯುತವಾಗಿ 2 ಯೂನಿಯನ್ಗಳ ನಡುವೆ ಕೂತ್ಕೊಂಡು
ಚರ್ಚೆ ಮಾಡ್ತಾ ಇದ್ರು. ಈ ಚರ್ಚೆ 3-4 ಸಾರಿ ಅಂದ್ರೆ ಒಂದೇ ಸಾರಿ ತೀರ್ಮಾನ ಆಗ್ತಿರ್ಲಿಲ್ಲ, ಸುಮಾರು ಸಾರಿ ಚರ್ಚೆ ನಡೆದು ಒಂದೊಂದೇ ಪಾಯಿಂಟ್ ತೀರ್ಮಾನ ಮಾಡಿ ಅಲ್ಟಿಮೇಟ್ಲಿ ಒಂದು ದಿವಸ ಒಂದು ರಿಟರ್ನ್ ಅಗ್ರಿಮೆಂಟ್ MOU ಅಂತಾರೆ, ಅದನ್ನು ಮಾಡಿ ಅದನ್ನು ಅನುಷ್ಠಾನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು. ಆ ಅನುಷ್ಠಾನ ಮಾಡೋದಕ್ಕೆ ಸಹ ಅಧಿಕಾರಿಗಳ ಮತ್ತು ನೌಕರರ ಪ್ರತಿನಿಧಿಗಳ ಒಂದು ಸಮಿತಿ ಇರ್ತಿತ್ತು. ಎಲ್ಲಾದ್ರೂ ಅದು ಅನುಷ್ಠಾನ ಆಗ್ತಿಲ್ಲ ಅನ್ನೋದಾದ್ರೆ ಅದನ್ನ ಅನುಷ್ಠಾನಗೊಳಿಸೋಕೆ ಪ್ರಯತ್ನ ಮಾಡ್ತಿದ್ರು. ಆ ರೀತಿ ಒಂದು ಸೌಹಾರ್ದ ಸಂಬಂಧ ಮ್ಯಾನೇಜ್ಮೆಂಟ್ಗೂ ಮತ್ತು ಏನು ಕಾರ್ಮಿಕ ಸಂಘಗಳ ಮಧ್ಯೆ ಇತ್ತು. ಮತ್ತು ಅಷ್ಟೇ ಅಲ್ಲ, ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳು ಸಹ ಈ ಟ್ರೇಡ್ ಯೂನಿಯನ್ ಅವರ ಜೊತೆನಲ್ಲಿ ಮತ್ತು ಮ್ಯಾನೇಜ್ಮೆಂಟ್ ಜೊತೆನಲ್ಲಿ ಅತ್ಯಂತ ಸ್ನೇಹ ಭಾವದಿಂದ ಕೊಡುಕೊಳ್ಳು ಮನೋಭಾವ ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡಿಕೊಂಡು ಸುಸೂತ್ರವಾಗಿ ಸಾರಿಗೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದು ಒಂದು ಪರಂಪರೆ ನಮ್ಮಲ್ಲಿ ಇತ್ತು. ಇದ್ರ ಮಧ್ಯೆ ಸರ್ ನೀವು ಸಮಿತಿ ಅಂತ ಒಂದು ಹೇಳಿದ್ರಿ. ಈ ಸಮಿತಿ ಸಂಘಟನೆ ಮತ್ತೆ ಸರ್ಕಾರದ ಮಧ್ಯದಲ್ಲಿ ಒಂದು ಮಧ್ಯಸ್ಥಿಕೆ ವಹಿಸುವಂತ ಸಮಿತಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತ. ಅದು ಸಮಿತಿ ಅಂತಂದ್ರೆ ಏನು ಅಂದ್ರೆ, ಈ ಚಾರ್ಟರ್ ಆಫ್ ಡಿಮ್ಯಾಂಡ್ಗಳು ಎಲ್ಲ ಇಡ್ತಿದ್ವು. ಅದು ಆಡಳಿತ ವರ್ಗದವರು ಕೂತ್ಕೊಂಡು ಇದ್ರ ಬಗ್ಗೆ ಇದಾಗತ್ತೆ, ಇದಾಗಲ್ಲ, ಇದು ಸರಿ, ತಪ್ಪು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸ್ತಿದ್ರು. ಸುಮಾರು 4-5 ಸೀಟಿಂಗ್ ಅಲ್ಲಿ ಅಲ್ಟಿಮೇಟ್ಲಿ ಒಂದು ತೀರ್ಮಾನಕ್ಕೆ ಬರೋರು. ತೀರ್ಮಾನದ್ದು ಅಗ್ರಿಮೆಂಟ್ ಅಂತ ಒಂದು MOU ಆಗಿ ಸೈನ್ ಆಗ್ತಿತ್ತು. ಇದನ್ನ ಅನುಷ್ಠಾನ ಆಗ್ತಿದ್ಯಾ ಅಂತ ಸೂಪರ್ವೈಸ್ ಮಾಡೋದಕ್ಕೆ ಈ ಸಮಿತಿ ಅನ್ನೋದು ಇತ್ತು. ಆ ಸಮಿತಿಯ ಮೂಲಕ ನೌಕರರ ಎಲ್ಲ ಬೇಡಿಕೆಗಳು ಈಡೇರಿದೆಯಾ ಅನ್ನೋದು ಟೈಮ್ ಚೆಕ್ ಆಗ್ತಿತ್ತು. ಹಂಗಾಗಿ ನೌಕರರು ಹೆಚ್ಚು ಕಮ್ಮಿ ಸಾಮಾನ್ಯವಾಗಿ ನೆಮ್ಮದಿಯಾಗಿರ್ತಿದ್ರು. ಆಡಳಿತ ಸುಸೂತ್ರವಾಗಿ ನಡೀತಿರ್ತಿತ್ತು. ಯಾವುದೇ ಹೆಚ್ಚಿನ ಗೊಂದಲ ಆಗ ಇರಲಿಲ್ಲ. ಆಯ್ತು. ಆ ಸಮಿತಿಯಲ್ಲಿ ಯಾರ್ಯಾರು ಇರ್ತಾ ಇದ್ರು? ಮ್ಯಾನೇಜ್ಮೆಂಟ್ ಕಡೆಯಿಂದ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ, ಉದಾಹರಣೆಗೆ ಈ ವರಿಷ್ಠ ಅಧಿಕಾರಿಗಳಲ್ಲಿ ಒಂದು 2-3. ಓಕೆ. ಮ್ಯಾನೇಜ್ಮೆಂಟ್ ಕಡೆ ಯೂನಿಯನ್ ಕಡೆಯಿಂದ ಸಂಪಂಗಿ ಯೂನಿಯನ್ ಮತ್ತು ಶ್ರೀಕಂಠ ಯೂನಿಯನ್ 2 ಕಡೆಯಿಂದ ಒಬ್ಬೊಬ್ರು ಅಥವಾ ಇಬ್ರು ಇರ್ತಿತ್ತು. ಒಟ್ಟಾರೆ ಸಮಿತಿ ಒಂದು 4-5 ಜನ ಮಟ್ಟಕ್ಕೆ ಇರ್ತಿತ್ತು. ಮತ್ತು ಅದು ಅನುಷ್ಠಾನ ಸಮಿತಿ ಅಂತ ಬಹಳ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ತಿತ್ತು. ಇದ್ರಲ್ಲಿ ಎಲ್ಲಾದ್ರೂ ಲೋಪ ಕಂಡು ಬಂದ್ರೆ ಆ ಸಮಿತಿಗೆ ಹೋಗಿ ಮ್ಯಾನೇಜ್ಮೆಂಟ್ ಹೇಳ್ಬೋದಾಗಿತ್ತು, ಇವರು ಹೇಳ್ಬೋದಾಗಿತ್ತು. ಅದ್ರ ಬಗ್ಗೆ ಅಷ್ಟು ಪ್ರಯತ್ನ ಮಾಡ್ತಿದ್ರು. ಅಂದ್ರೆ ಈ ಮೂಲಕ ಸೌಹಾರ್ದತೆಯನ್ನ, ಕಾರ್ಯಕ್ಷಮತೆಯನ್ನ ಹೆಚ್ಚಿಸೋದಕ್ಕೆ ಎಲ್ಲ ಪ್ರಯತ್ನಗಳು ಬಹಳ ಚೆನ್ನಾಗಿ ನಡೀತಾ ಇತ್ತು. ಆಗ ಇಷ್ಟೆಲ್ಲ ಕಾರ್ಯ ಪ್ರವೃತ್ತಿಗೊಳ್ತಾ ಇದ್ದಂತ ಟೈಮಲ್ಲಿ ನೀವು ಸಂಘಟನೆಗೆ ನಿಮ್ಮನ್ನ ತೊಡಗಿಸ್ಕೊಂಡಿದ್ದು ಯಾವಾಗ? 1972ರಲ್ಲಿ ನಾನು ಸಂಸ್ಥೆಯ ಒಳಗೆ ಬಂದವನು. ಒಂದು 5 ವರ್ಷದೊಳಗಾಗಿ ನಮಗೆ ಸಾರಿಗೆ ಸಂಸ್ಥೆಯ ಚಟುವಟಿಕೆ ಯಾವ ರೀತಿ ನಡೀತಿದೆ ಅನ್ನೋದ್ರಿಂದ ಅನುಭವ ಆಯ್ತು. ಬೇಕೋ ಬೇಡವೋ ನನ್ನ ಮನೆ ಇದ್ದ ಸ್ಥಳಕ್ಕೂ ಸಂಪಂಗಿಯವರ ಮನೆ ಇದ್ದ ಸ್ಥಳಕ್ಕೂ ಬಹಳ ಹತ್ತಿರದಲ್ಲಿ ವಾಕಬಲ್ ಡಿಸ್ಟೆನ್ಸ್. ನಾನು ಅವ್ರನ್ನ ಹೋಗಿ ಅನೇಕ ವಿಚಾರದಲ್ಲಿ ಸ್ಪರ್ಧೆ ಚರ್ಚೆ ಮಾಡಿದಾಗ ಅವರು ಬೇಕೋ ಬೇಡವೋ ಇನ್ನೊಂದು ಯೂನಿಯನ್ ಜೊತೆನಲ್ಲಿ ಅಂದ್ರೆ ಶ್ರೀಕಂಠಯ್ಯನವ್ರ ಯೂನಿಯನ್ ಜೊತೆ ಪೋಟಿ ಮಾಡುವ ಉದ್ದೇಶದಿಂದ ಆಡಳಿತದ ಒಳಗಿನ ಹಲವಾರು ಆಕ್ಷೇಪಣೆಗಳನ್ನ ನನ್ನ ಹತ್ರ ಚರ್ಚೆ ಮಾಡ್ತಿದ್ರು. ಬೇಕೋ ಬೇಡವೋ ಅವರು ಆಗ ಯಾವ್ದಾದ್ರು ಅಧಿಕಾರಿಗಳು ಮುಂದೆ ಹೋಗ್ಬೇಕಾಗಿದ್ರೆ ನನ್ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು. ಯಾವ್ಯಾವ ಸಮಸ್ಯೆಯನ್ನ ಯಾವ್ಯಾವ ರೀತಿ ಮಾತಾಡಬೇಕು ಅಂತ ಇಲ್ಲೇ ಚರ್ಚೆ ಮಾಡ್ಕೊಂಡು ಹೋಗಿ ಮಾತಾಡ್ತಾ ಇದ್ದಿದ್ರ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮುಂದೆ ನಾನು ಶ್ರೀಕಂಠಯ್ಯನವ್ರ ಜೊತೆ, ಸಂಪಂಗಿಯವ್ರ ಜೊತೆ ಹೋಗ್ತಾ ಇದ್ದೆ ಕಾಣಿಸ್ತಾಗಿ. ಸೊ ನಾನು ಈ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಬಂದೆ. ಬೇಕೋ ಬೇಡವೋ ಮುಂದೆ ಒಂದು ದಿವಸ ಚುನಾವಣೆ ನಡೆದಾಗ ಆ 2 ಯೂನಿಯನ್ಗಳವರು ತೀರಾ ವಯಸ್ಸಾದವರು, ಅವ್ರು ರಿಟೈರ್ಡ್ ಆಗಬೇಕು, ಯಂಗ್ ಬ್ಲಡ್ ಬರಬೇಕು ಅನ್ನೋ ರೀತಿನಲ್ಲಿ ಈ ಅನಂತ ಸುಬ್ಬರಾವು ಒಂದು ವರ್ಕರ್ಸ್ ಪ್ರಚೋದಿಸ್ತೋ ಬೇಕೋ ಬೇಡವೋ ಒಂದು ವ್ಯತಿರಿಕ್ತ ವಾತಾವರಣ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಮುಂದೆ ಒಂದು ದಿವಸ ಒಂದು ರೆಫರೆಂಡಮ್ ನಡೆದಾಗ ರೆಫರೆಂಡಮ್ನಲ್ಲಿ ಅನಂತ ಸುಬ್ಬರಾವ್ ಅಂದ್ರೆ ಅವರ ಮೂಲ ಅಧ್ಯಕ್ಷರು MS ಕೃಷ್ಣನ್ ಅಂತ ಇದ್ರು, ಶಾಸಕರಾಗಿದ್ರು, ಬಹಳ ಜನಪ್ರಿಯ ಶಾಸಕರವರು. ಅವರ ನೇತೃತ್ವದ ಸಂಘಟನೆಯಲ್ಲಿ ಇವರು ಒಬ್ಬ ಕಾರ್ಯಕರ್ತರು ಉಪಾಧ್ಯಕ್ಷರು ಏನೋ ಆಗಿದ್ರು. ಆ ಹಿನ್ನೆಲೆಯಲ್ಲಿ ಇವರು ಪ್ರತಿ ದಿವಸ ಘಟಕಗಳ ಮುಂದೆ ಹೋಗಿ ಗೇಟ್ ಮೀಟಿಂಗ್ ಮಾಡಿ ವರ್ಕರ್ಸ್ ಪ್ರಚೋದಿಸಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ
ಮುಂದೆ ಒಂದು ರೆಫರೆಂಡಮ್ ನಡೆದು ಅನಂತ್ ಸುಬ್ಬರಾವ್ ಅವರ AITC ಹೆಚ್ಚಿನ ಸಂಖ್ಯೆಯ ಮತಗಳನ್ನು ಪಡೆದು 51% ಏನೋ 60% ತಕೊಂಡು ಅವ್ರು ಗೆದ್ರು. 17-18% ಅಷ್ಟೇ ತಕೊಂಡಂತ ಶ್ರೀಕಂಠಯ್ಯ ಮತ್ತು ಸಂಪಂಗಿ ಯೂನಿಯನ್ ಅವರು ಆ ಎಲೆಕ್ಷನ್ ಸೋತ್ರ ಪರಿಣಾಮವಾಗಿ ಆ ಎರಡು ಯೂನಿಯನ್ಗಳು ನೈಪಥ್ಯಕ್ಕೆ ಸರಿದು ಇವ್ರದ್ದು ಹೆಚ್ಚು ಕಮ್ಮಿ ಒಂದು 88ರಿಂದ ಇವರ ಆ ಒಂದು ರೆಕಗ್ನೈಸೇಷನ್ ಸಿಕ್ಕಿ ಇವರು ನಡೀತಾ ಇದ್ದಾರೆ ಇವಾಗಲೂ. ಅಲ್ಲ, ನೀವು ಹೇಳಿದ್ರಿ 1957ರಿಂದ 84ರವರೆಗೆ 1957ರಿಂದ 84ರವರೆಗೆ ಸರ್ಕಾರ ಮತ್ತೆ ಸಂಘಟನೆಗಳ ನಡುವೆ ಒಂದು ಸಮಂಜಸವಾದಂತ ಸಂಬಂಧ ಇತ್ತು, ಮತ್ತೆ ಅನುಷ್ಠಾನಗೊಳಿಸ್ಲಿಕ್ಕೆ ಒಂದು ಸಮಿತಿ ಇತ್ತು, ಎಲ್ಲಾನು ಸುಸೂತ್ರವಾಗಿ ಹೋಗುವಾಗ ಇನ್ನೊಂದು ಸಂಘಟನೆಯ ಅವಶ್ಯಕತೆ ಏನಿತ್ತು ಮತ್ತೆ ಅವರ ಇಂಟರ್ಫಿಯರೆನ್ಸ್ ಹೆಂಗಾಯ್ತು? ಇನ್ನೊಂದು ಸಂಘಟನೆಯ ಅವಶ್ಯಕತೆ ಇತ್ತು ಇರಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಇನ್ನೊಂದು ಸಂಘಟನೆ, ಅದು ರಾಷ್ಟ್ರೀಯ ಸಂಘಟನೆ, CPI ಕಮ್ಯುನಿಸ್ಟ್ ಪಕ್ಷದ ಒಂದು ಅಂಗಸಂಸ್ಥೆ. ಅದು ಎಲ್ಲ ಕಡೆ ಎಲ್ಲ ಒಂದು ಸಾರ್ವಜನಿಕ ಉದ್ಯಮಗಳಲ್ಲಿ ತಮ್ಮ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದಕ್ಕಾಗಿ ಒಂದು ಪ್ಲಾನ್ ಮಾಡಿ ಅನಂತ್ ಸುಬ್ಬರಾವ್ ಅಂತ ಅವರನ್ನು ಇಲ್ಲಿಗೆ ಡೆಪ್ಯೂಟ್ ಮಾಡಿ ಮತ್ತು ಅವರು ಒಂದಿತ್ತು ಟೀಮ್ ಕಟ್ಟಿ ಈ ಎರಡೂ ಟ್ರೇಡ್ ಯೂನಿಯನ್ಗಳನ್ನ ಮುಳುಗಿಸಿ ತಾವು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಪ್ರಚೋದನಾತ್ಮಕವಾದ ಮತ್ತು ಇವರೆಲ್ಲ ಹಳೆಯ ಗಾಂಧಿ ಕಾಲದವರು ಇವರನ್ನು ತಿರಸ್ಕರಿಸಿ ಹೆಂಗ್ ಬ್ಲಡ್ ಹೊಸಬರು ಬನ್ನಿ, ಹೊಸಬರು ಇದು ಮಾಡೋಣ, ಆ ಸಾರಿಗೆ ಸಂಸ್ಥೆಯಲ್ಲಿ ಬೇರೆ ಬೇರೆ ಏನು ನಡೀತಿದೆ ಅದನ್ನೆಲ್ಲ ಇನ್ನೊಂದು ಚೆನ್ನಾಗಿ ಬದಲಾವಣೆ ಮಾಡ್ಕೊಳ್ಳೋಣ ಈ ಪ್ರಚೋದನ ಮಾಡಿಕೊಂಡು ಅವರು ಒಳಗೆ ನುಸುಳಿದ್ದೇ ವಿನಃ ಅವರನ್ನು ಯಾರು ಕರೆದು ಇಲ್ಲಿ ಟ್ರೇಡ್ ಯೂನಿಯನ್ ಮಾಡಿ ಅಂತ ಕೇಳಿದ್ದಲ್ಲ. ಇದ್ದ ಎರಡು ಟ್ರೇಡ್ ಯೂನಿಯನ್ಗಳನ್ನ ಅವರು ಮೂಲೆ ಗುಂಪು ಮಾಡಿ ರೆಫರೆಂಡಮ್ ಅಂದ್ರೆ ಚುನಾವಣೆ ಮೂಲಕ ಅವರು ಗೆದ್ದು ಬಂದರು 88ನಲ್ಲಿ.